ಸೋಲಾರ್ ಕಾರ್ಗಳನ್ನು ನಾವು ನೋಡ್ತೀವಿ. ಪ್ರಸ್ತುತ ಒಂದು ದೈನಂದಿನ ಜೀವನದಲ್ಲಿ ನಾವು ಸೋಲಾರ್ ಕಾರ್ನ ನೋಡ್ತೀವಿ. ಆ ಸೋಲಾರ್ ಕಾರ್ಗಳನ್ನು ಏನಾಗ್ತಾ ಇದೆ, ಅವು ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಅನೇಕ ಒಂದು ಉಪಯೋಗ ಆಗ್ತಾ ಇದೆ. ಹೇಗೆ ಅಂದರೆ ಮುಖ್ಯವಾಗಿ ಪರಿಸರ ಮಾಲಿನ್ಯವನ್ನು ಅದು ಕಡಿಮೆ ಮಾಡ್ತದೆ. ಈ ಹೆಚ್ಚು ಇಂಧನಗಳನ್ನು ನಾವು ಬಳಸ್ತಾ ಏನಾಗ್ತಾ ಇದೆ, ಅಲ್ಲಿ ಬಿಡುಗಡೆ ಆಗುವಂಥ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ವಾತಾವರಣದಲ್ಲಿ ಏನಾಗ್ತಾ ಇದೆ, ಜಾಗತಿಕ ತಾಪಮಾನ ಉಂಟಾಗ್ತಾ ಇದೆ. ಸೊ ಮಕ್ಕಳೇ, ಮುಂದಿನ ದಿನಗಳಲ್ಲಿ ನೀವು ಕೂಡ ಅನೇಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸೋಲಾರ್ ಒಂದು ಸೌರ ಶಕ್ತಿಯನ್ನು ಬಳಸ್ಕೊಂಡು ನೀವು ಅನೇಕ ಉಪಕರಣಗಳನ್ನು ಕಂಡುಹಿಡಿಯೋದ್ರ ಮುಖಾಂತರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಿಮ್ಮ ಕೌಶಲವನ್ನು ಪ್ರದರ್ಶನ ಮಾಡೋದಕ್ಕೆ ಈ ಒಂದು ಚಟುವಟಿಕೆ, ಈ ಒಂದು ಸೋಲಾರ್ ಕಾರ್ ಪ್ರಾಜೆಕ್ಟ್ ಉಪಯೋಗ ಆಗ್ತದೆ ಅಂತ ನಾನಾದರೂ ಭಾವಿಸ್ತೇನೆ. ಏಕೆಂದರೆ ನಾವು ಅನೇಕ ಕಲುಷಿತ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ. ಆದರೆ ನಮಗೆ ಅಪರಿಮಿತ ಸಂಪನ್ಮೂಲವಾದಂತಹ ಈ ಒಂದು ಸೌರಶಕ್ತಿಯನ್ನು ಬಳಸ್ಕೊಂಡು ಅನೇಕ ಉಪಕರಣಗಳನ್ನು ನಾವು ಓಡಿಸುವಂಗೆ ಮಾಡಬಹುದು. ಮನೆಗೆ ಬೇಕಾಗಿರುವಂತಹ ಒಂದು ಸಾಧನಗಳನ್ನು ನಾವು ಸೋಲಾರ್ ಎನರ್ಜಿಯನ್ನು ಬಳಸ್ಕೊಂಡು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಅದರ ವೆಚ್ಚನೂ ಕೂಡ ಕಡಿಮೆ ಆಗ್ತದೆ. ಹಾಗೆ ಇಂಧನದ ಕೊರತೆಯನ್ನು ನಾವು ನೀಗಿಸ್ಬೋದು. ಈ ಮೂಲಕ ಈ ಒಂದು ಪ್ರಾಜೆಕ್ಟನ್ನು ನೀವೆಲ್ಲರೂ ಕೂಡ ಚೆನ್ನಾಗಿ ಮಾಡಿ ಸೋಲಾರ್ ಕಾರನ್ನು ತಯಾರು ಮಾಡಿ ಎಲ್ಲ ಶಾಲಾ ಮಟ್ಟದಲ್ಲಿ ಪ್ರದರ್ಶನವನ್ನು ಏರ್ಪಡಿಸ್ತೀವಿ. ಆ ಸ್ಪರ್ಧೆಯಲ್ಲಿ ನೀವೆಲ್ಲ ಭಾಗವಹಿಸಿ ಉತ್ತಮವಾದಂತಹ ಒಂದು ಕಾರನ್ನು ತಯಾರು ಮಾಡಿ ಅಂತ ನಿಮ್ಗೆ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ಸೋಲಾರ್ ಪ್ರಾಜೆಕ್ಟ್ನ ಒಂದು ಉಪಕರಣಗಳನ್ನು ಹೇಗೆ ಜೋಡಿಸೋದು, ಆ ಒಂದು ಕಾರನ್ನ ತಯಾರು ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಮಕ್ಕಳೇ, ಮತ್ತೊಂದು ಹೊಸ ಪ್ರಾಜೆಕ್ಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಈ ಒಂದು ವಿಜ್ಞಾನ ಪ್ರಾಜೆಕ್ಟ್ ನಿಮಗೆ ತುಂಬ ಇಷ್ಟ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ನೀವು ಈಗ ಅನೇಕ ಒಂದು ವಿಜ್ಞಾನ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಬಂದಿದ್ದೀರಾ. ಅದರಲ್ಲಿ ನಿಮಗೆ ಕುತೂಹಲಕಾರಿ ಅಂಶಗಳನ್ನು ತಿಳ್ಕೊಂಡಿದ್ದೀರಾ. ಕೆಲವೊಂದು ನಿಮಗೆ ವೈಜ್ಞಾನಿಕ ಕಾರಣಗಳು ಏನು ಅನ್ನೋದು ಗೊತ್ತಾಗಿದೆ. ಈ ಎಲ್ಲ ಒಂದು ಪ್ರಾಯೋಗಿಕ ಚಟುವಟಿಕೆಗಳು ನಿಮ್ಮ ಒಂದು ಬೌದ್ಧಿಕ ವೃದ್ಧಿಯನ್ನು ಹೆಚ್ಚಿಸೋದಕ್ಕೆ ಸಹಾಯಕವಾಗಿದೆ. ಸೊ ಈಗ ಮತ್ತೊಂದು ಹೊಸ ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ನ ಹೆಸರು ಸೋಲಾರ್ ಕಾರ್. ಸೂರ್ಯನ ಸೌರಶಕ್ತಿಯನ್ನು ಬಳಸಿಕೊಂಡು ಸ್ವಯಂಚಾಲಿತವಾಗಿ ಕಾರು ಚಲಿಸುವಂತಹ ಒಂದು ಹೊಸ ಪ್ರಾಜೆಕ್ಟ್ ಇದೆ ಮಕ್ಕಳೇ. ಈ ಕಾರು ಅಂದ ತಕ್ಷಣ ಕಾರು ಚಲಿಸ್ಬೇಕಾದ್ರೆ ಅದು ಹೇಗೆ ಸಾಧ್ಯ, ಹೇಗೆ ಚಲಿಸ್ತದೆ? ಈಗ ನಾವು ನೋಡೋದಾದ್ರೆ ನೋಡಿ ಮಕ್ಕಳೇ, ಇಲ್ಲಿ ಇಂಧನವನ್ನು ಬಳಸ್ಕೊಂಡು ಚಲಿಸುವಂತಹ ಒಂದು ಕಾರನ್ನು ನೀವು ನೋಡ್ಬೋದು. ಈ ಕಾರನ್ನು ನಾವು ನೋಡೋದಾದ್ರೆ, ಈ ಕಾರಿನ ಒಂದು ಪ್ರಮುಖ ಭಾಗಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ವೀಲ್ ಇದೆ, ಆಕ್ಸಲ್ ಇದೆ. ಸೊ ಹಾಗೆ ನಾವು ಕಾರಿನ ಒಳಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಗೇರ್ ಇದೆ, ಸ್ಟೇರಿಂಗ್ ಇದೆ. ಹಾಗೆ ನಾವು ಇದಕ್ಕೆ ಪ್ರಮುಖವಾಗಿ ಚಲಿಸೋದಕ್ಕೆ ಬೇಕಾಗಿರುವಂಥ ಒಂದು ಭಾಗ ಅಂದರೆ ಎಂಜಿನ್ ಇದೆ. ಇಲ್ಲಿ ಈ ಎಂಜಿನ್ನ ಸಹಾಯದಿಂದ ಈ ಒಂದು ಕಾರು ಚಲಿಸ್ತದೆ. ಅಂದರೆ ಈ ಎಂಜಿನ್ಗೆ ಇಂಧನವನ್ನು ನಾವು ಒದಗಿಸಿದಾಗ ಇದು ಸ್ವಯಂಚಾಲಿತವಾಗಿ ಚಲಿಸುತ್ತೆ. ಹಾಗೆ ನಿಮಗೆ ಇದರಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ನಿಮಗೆ ಒಂದು ಪ್ಯಾಕೆಟ್ ಆಫ್ ಉಪಕರಣಗಳನ್ನು ಕೊಡ್ತೇವೆ. ಆ ಒಂದು ಉಪಕರಣಗಳನ್ನು ನೀವು ಬಳಸ್ಕೊಂಡು ನೀವೇನು ಮಾಡಬೇಕಾಗ್ತದೆ, ಈ ಒಂದು ಸೋಲಾರ್ ಕಾರನ್ನು ನೀವು ಸಿದ್ಧಪಡಿಸ್ಬೇಕಾಗ್ತದೆ. ಅಂದರೆ ಅಲ್ಲಿ ಕೊಟ್ಟಿರುವಂತಹ ಉಪಕರಣಗಳನ್ನು ನಿಮ್ಮ ಕ್ರಿಯಾಶೀಲತೆಯನ್ನು ಬಳಸ್ಕೊಂಡು ಅದು ಎಷ್ಟು ವೇಗದಲ್ಲಿ ಚಲಿಸುವ ಹಾಗೆ ಮಾಡಬೇಕು ಅನ್ನೋ ಸಾಮರ್ಥ್ಯ ನಿಮ್ಮ ಮೇಲೆ ಬಿಟ್ಟಂಥದ್ದು. ಅಂದರೆ ಅಲ್ಲಿ ಕೊಡುವಂತಹ ವೀಲ್ಸು, ಇಲ್ಲಿ ಎಂಜಿನ್ನ ಬದಲಾಗಿ ನಾವೇನು ಮಾಡ್ತೀವಿ, ಒಂದು ಮೋಟಾರ್ನ ಕೊಡ್ತೀವಿ. ಹಾಗೆ ಈ ಕಾರ್ಗೆ ಇಂಧನವನ್ನು ಹಾಕ್ತೀವಲ್ಲ, ಇಂಧನ ಬದಲಾಗಿ ನಾವು ಸೌರ ಶಕ್ತಿಯನ್ನು ಬಳಸ್ಕೊಂಡು ಸೋಲಾರ್ ಪ್ಯಾನಲನ್ನು ಉಪಯೋಗಿಸ್ಕೊಂಡು ಅದರ ಮೂಲಕವಾಗಿ ಮೋಟಾರ್ ಚಲಿಸುವಂಗೆ ಮಾಡಿ ನಾವು ಕಾರನ್ನು ಓಡಿಸ್ಬೇಕಾಗ್ತದೆ. ಇದು ಪ್ರಮುಖವಾಗಿ ನೀವು ಮಾಡಬೇಕಾಗಿರುವಂಥದ್ದು. ಅದನ್ನು ವೇಗವಾಗಿ, ಎಷ್ಟು ವೇಗವಾಗಿ ಓಡಿಸ್ತೀರಾ ಮತ್ತು ನಿಗದಿತ ಸಮಯಕ್ಕೆ ಒಂದು ಗುರಿಯನ್ನು ತಲುಪಿಸುವಂತಹ ಒಂದು ಸ್ಪರ್ಧೆಯನ್ನು ಕೂಡ ನಾವು ಏರ್ಪಡಿಸ್ತೀವಿ. ಆ ಒಂದು ಸ್ಪರ್ಧೆಯಲ್ಲಿ ನೀವು ಪಾಲ್ಗೊಳ್ಳೋದ್ರ ಮುಖಾಂತರ ನಿಮ್ಮ ಒಂದು ಕಾರಿನ, ನಿಮ್ಮ ಒಂದು ಸೃಜನಾತ್ಮಕ ಒಂದು ಜ್ಞಾನವನ್ನು ಈ ಒಂದು ಸೋಲಾರ್ ಪ್ರಾಜೆಕ್ಟ್ ಕಾರ್ನಲ್ಲಿ ನೀವು ವ್ಯಕ್ತಪಡಿಸಬೇಕಾಗ್ತದೆ.
ನಿಮಗೆ ಈ ದಿನ ಸೋಲಾರ್ ಕಾರನ್ನ ಹೇಗೆ ಜೋಡಣೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋಗೆ ಸ್ವಾಗತವನ್ನ ಕೋರ್ತೇನೆ. ನೋಡಿ, ಇದಕ್ಕೆ ಬೇಕಾಗಿರುವಂತಹ ಪ್ರಮುಖವಾದಂತಹ ಒಂದು ಸಲಕರಣೆಗಳು ಏನೇನು ಬೇಕಾಗ್ತದೆ. ಸೋಲಾರ್ ಕಾರ್ಗೆ ಮುಖ್ಯವಾಗಿ ಸೋಲಾರ್ ಪ್ಯಾನಲ್ ಬೇಕು, ಸೌರ ಫಲಕ ಬೇಕಾಗಿದೆ, ಹಾಗೆ ಗಮ್ಮನ್ನ ತೆಗೆದುಕೊಂಡಿದ್ದೇನೆ, ಕಟರ್ ಇದೆ, ಮತ್ತೆ ರೀಫಿಲ್ ನ 2 ಕೊಳವೆಗಳನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಈ ಒಂದು ಕವರ್ನಲ್ಲಿ ನಾವು ಏನೇನಿದೆ ಅಂತ ನೋಡೋಣ. ಸ್ಕ್ರೂಗಳಿದೆ, ಮೋಟಾರ್ ಇದೆ, ಮೋಟಾರ್ ಹೋಲ್ಡರ್ ಇದೆ, ಮತ್ತೆ ಕ್ಲಿಪ್ ಇದೆ. ಸೊ ಗೇರ್ಗಳು ಕೂಡ ಇದರಲ್ಲಿ ನಾವು ನೋಡಬಹುದು ಇಲ್ಲಿ. ಹಾಗೆ ಇನ್ನೊಂದು ಪ್ಯಾಕೆಟಲ್ಲಿ ಆಕ್ಸೆಲ್ಗಳನ್ನು ನಾವು ನೋಡ್ಬೋದು, 2 ಚಕ್ರಗಳನ್ನು ಜೋಡಿಸೋದಕ್ಕೆ. ಹಾಗೆ ಇಲ್ಲಿ ನಾವು 4 ಚಕ್ರಗಳನ್ನು ಗಮನಿಸ್ಬೋದು. ಸೊ ಇಲ್ಲಿ ಈ ಚಕ್ರಗಳನ್ನು ಬಿಡಿ ಮಾಡಿರ್ತಾರೆ. ಸೊ ಇದನ್ನ ನಾವು ಒಟ್ಟಿಗೆ ಸೇರಿಸ್ತಾ ಹೋಗೋಣ. ಈಗ 4 ಚಕ್ರಗಳು ಸಿದ್ಧ ಆಯಿತು. ಈಗ ನಂತರ ಆಕ್ಸೆಲ್ ಅನ್ನು ಜೋಡಿಸೋಣ. ಹಾಗೆ ಇದು ಸುಲಭವಾಗಿ ತಿರುಗೋದಕ್ಕೆ ಒಳಭಾಗಕ್ಕೆ ನಾವು ಒಂದು ರೀಫಿಲ್ ಕೊಳವೆಯನ್ನು ಹಾಕಬೇಕಾಗ್ತದೆ. ಹಾಗೆ ಇದಕ್ಕೆ ಎಷ್ಟು ಉದ್ದದ ಅಗತ್ಯ ಇದೆ ಅಷ್ಟು ಉದ್ದದ ಅಗತ್ಯದಷ್ಟು ನಾವು ಕಟ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ನೋಡಿ, ತುಂಬ ಉದ್ದ ಇದೆ. ಸೊ ಇದನ್ನ ನಾನು ಕಟ್ ಮಾಡ್ತೇನೆ. ಸೊ ನೋಡಿ, ಈಗ ಸುಲಭವಾಗಿ ಚಕ್ರ ತಿರುಗುತ್ತಾ ಇದೆ. ಸೊ ಹಾಗೆ ಇನ್ನೊಂದನ್ನು ಸಿದ್ಧಪಡಿಸ್ಕೊತೀನಿ. ಸೊ ಇದಕ್ಕೆ ನಾವು ಒಂದು ಗೇರನ್ನು ಹಾಕಬೇಕಾಗ್ತದೆ. ಗೇರ್ ಇದೆ ನೋಡಿ, ಇದನ್ನು ಇದ್ರೊಳಗಡೆ ಹಾಕಬೇಕು. ಸೊ ಇದರಲ್ಲಿ ಸುಮಾರು ಗೆರೆಗಳು, ಹಲ್ಲಿನ ಗೆರೆಗಳು ಸುಮಾರು ಇದರಲ್ಲಿದೆ. ಸೊ ಇದನ್ನ ನಾವು ಒಂದು ಕಡೆಗೆ ಹಾಕೋತೀನಿ. ಹಾಗೆ ಇದರ ಮೇಲ್ಭಾಗಕ್ಕೆ ಒಂದು ಚಕ್ರವನ್ನು ಜೋಡಣೆ ಮಾಡ್ತೇನೆ. ನೋಡಿ, ಹೀಗೆ ಜೋಡಿಸ್ಕೋಬೇಕು. ನಂತರ ಪ್ಲಾಸ್ಟಿಕ್ ಕೊಳವೆಯನ್ನು ಇದರೊಳಗಡೆ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಎಷ್ಟು ಉದ್ದ ಬೇಕು ಅಷ್ಟನ್ನು ಕಟ್ ಮಾಡ್ಕೋಬೇಕು ನೀವು. ನಂತರ ಇನ್ನೊಂದು ತುದಿಗೆ ಇನ್ನೊಂದು ಚಕ್ರವನ್ನು ಜೋಡಣೆ ಮಾಡ್ತೀನಿ. ಸೊ ಈಗ ನಮಗೆ ಹಿಂಬದಿ ಮತ್ತು ಮುಂಬದಿಯ 2 ಚಕ್ರಗಳು ರೆಡಿಯಾಗಿದೆ ನೋಡಿ. ಈಗ ನಂತರ ಏನು ಮಾಡಬೇಕು ನಾವು, ಇದೇ ಒಂದು ಚಕ್ರಕ್ಕೆ ನಾವೊಂದು ಚಾಸಿ ಹಾಕಬೇಕು. ಮೇಲ್ಗಡೆ ಒಂದು ರಟ್ಟನ್ನು ಹಾಕಬೇಕಾಗ್ತದೆ. ಇದ್ರ ಮೇಲೆ ಒಂದು ಸನ್ ಬೋರ್ಡನ್ನು ತೆಗೆದುಕೊಂಡಿದ್ದೇನೆ. ಸೊ ಇದ್ರ ಮೇಲೆ ಒಂದು ಸೀಟ್ ಇದೆ, ಲ್ಯಾಮಿನೇಟೆಡ್ ಸೀಟು. ಸೊ 2 ಕಡೆ ಬಿಳಿ ಇರ್ತದೆ ಸಣ್ಣ ಬೋರ್ಡು. ಸೊ ಅದನ್ನು ಯೂಸ್ ಮಾಡ್ಕೋಬೋದು ನೀವು. ಇದನ್ನು ನಾವು ಈ 2 ಮುಂಭಾಗದ ಚಕ್ರ ಹಾಗೆ ಹಿಂಭಾಗದ ಚಕ್ರಕ್ಕೆ ಅದರ ಮೇಲೆ ಅಳತೆಗೆ ಅನುಸಾರವಾಗಿ ಕೂರಿಸ್ಕೋಬೇಕು. ಸೊ ಇಲ್ಲಿ ನಾನು ಇದನ್ನು ಜೋಡಣೆ ಮಾಡ್ತಾ ಇದ್ದೀನಿ. ಹೀಗೆ ಜೋಡಣೆ ಮಾಡಬೇಕಾದ್ರೆ ಅದು ಇದ್ರ ಜೊತೆ ಭದ್ರವಾಗಿ ಕೂರ್ಬೇಕಲ್ಲ. ಹಾಗಾಗಿ ನಾನು ತಳಭಾಗಕ್ಕೆ ಗಮ್ಮನ್ನು ಅಳವಡಿಸ್ತೇನೆ, ಈ ಸೀಟಿನ ತಳಭಾಗಕ್ಕೆ. ಹಿಂಬದಿಗೆ ಗಮ್ಮನ್ನು ಹಾಕಿ ಭದ್ರಗೊಳಿಸಬೇಕು. ಸೊ ಇದು ಬಹು ಮುಖ್ಯ ಈ ಒಂದು
ಸೋಲಾರ್ ಕಾರ್ನ ಜೋಡಣೆ ಮಾಡಬೇಕಾದ್ರೆ. ಏಕೆಂದರೆ ಈ ಒಂದು ಗೇರ್ ಇದೆಯಲ್ಲ, ಇದನ್ನು ಪಕ್ಕದಲ್ಲೇ ಮೋಟಾರ್ನ ಅಳವಡಿಸ್ಬೇಕಾಗ್ತದೆ. ಸೊ ಇದನ್ನು ನಾವು ಆದಷ್ಟು ಈ ಬೋರ್ಡ್ನ ಹತ್ತಿರಕ್ಕೆ ತೆಗೆದುಕೊಳ್ಳೋಣ. ಅಂದರೆ ತುಂಬ ಹತ್ತಿರ ಇರಬಾರ್ದು, ಒಂದು ಸ್ವಲ್ಪ ಇದಕ್ಕೆ ಗ್ಯಾಪ್ ಇದ್ದರೆ ಸಾಕು. ಸೊ ಸುಲಭವಾಗಿ ಇದು ಸುತ್ತುವಾಗೆ ಇರಬೇಕು. ಸೊ ನೋಡಿ, ತಿರುಗ್ತಾ ಇದೆ. ಹೀಗೆ ಹಿಂಬದಿಗೆ ನಾನು ಇದನ್ನು ಗಮ್ಮಿನ ಸಹಾಯದಿಂದ ಅಂಟಿಸ್ತಾ ಇದ್ದೇನೆ. ಸೊ ಹಾಗೆ ಇನ್ನು ಸ್ವಲ್ಪ ಗಮನ ಹಾಕಿ ಭದ್ರಗೊಳಿಸ್ಬೇಕು ನೀವು. ಯಾಕೆಂದರೆ ಒಂದು ಸ್ವಲ್ಪನೂ ಕೂಡ ಇದು ಚಲಿಸುವಾಗ ಹಲ್ಗಾಡಬಾರ್ದು. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಇದು ಚೆನ್ನಾಗಿ ಹಾರಬೇಕು. ಸೊ ಈಗ ನೀಟಾಗಿ ಇದು ಅಂಟಿದ ನಂತರ ಇದರ ಮೇಲೆ ಒಂದು ವೈಟ್ ಪ್ಲಾಸ್ಟರ್ನ ಕೂಡ ನೀವು ಹೊಡಿಬೋದು. ಇಲ್ಲ ಗಮ್ಮೆ ಚೆನ್ನಾಗಿ ಭದ್ರವಾಗಿ ಕೂತಿದ್ರೆ ಏನು ತೊಂದರೆ ಇಲ್ಲ. ಸೊ ಇದು ಹಿಂಬದಿಯ ಒಂದು ಚಕ್ರವನ್ನು ಕೂರಿಸಿದ್ದೇನೆ. ಹಾಗೆ ಮುಂಭಾಗದ ಚಕ್ರವನ್ನು ಕೂಡ ಕೂರಿಸ್ಬೇಕಾಗ್ತದೆ. ನಂತರ ಮುಂಬದಿಯ ಚಕ್ರವನ್ನು ಅಂಟಿಸಬೇಕು. ಸ್ವಲ್ಪ ಹೊತ್ತು ಹಾಗೆ ಇದನ್ನು ಆರಿಸ್ಬೇಕು. ಚೆನ್ನಾಗಿ ಒಣಗಿದ ಮೇಲೆ ಭದ್ರವಾಗಿ ಕೂರ್ತದೆ. ಹಾಗೆ ಇನ್ನೂ ಸ್ವಲ್ಪ ಗಮ್ಮನ್ನು ಹಾಕೋಣ. ಮುಂಬದಿಯ ಚಕ್ರವನ್ನು ಇದಕ್ಕೆ ಅಳವಡಿಸಿದ್ದೇನೆ. ಸೊ ಈಗ ನಮಗೆ ಹಿಂಬದಿ ಮುಂಬದಿ ಎರಡು ಚಕ್ರಕ್ಕೂ ಬೋರ್ಡ್ನ ಸಹಾಯದಿಂದ ಭದ್ರವಾಗಿ ಕೂರಿಸಲಾಗಿದೆ. ಈಗ ನಂತರ ಇದಕ್ಕೆ ಮೋಟಾರನ್ನು ಅಳವಡಿಸಬೇಕಾಗ್ತದೆ. ಮೋಟಾರನ್ನು ಈ ಒಂದು ಚಕ್ರಕ್ಕೆ ಅಳವಡಿಸಬೇಕಾಗ್ತದೆ. ಸೊ ಇದಕ್ಕೆ ಮೋಟಾರ್ಗೂ ಒಂದು ಹೋಲ್ಡರ್ ಇದೆ. ಸೊ ಅದನ್ನು ನಾವು ಇಲ್ಲಿ ನೋಡಿ, ಈ ಥರ ಮುಂಭಾಗದಲ್ಲಿರುವಂತಹ ರಂಧ್ರದೊಳಗಡೆ ಅದನ್ನು ಕೂರಿಸ್ಬೇಕು. ಹಾಗೆ ಇಲ್ಲಿ ಮೋಟಾರ್ಲೊಂದು ರಂಧ್ರ ಇದೆ ನೋಡಿ. ಸೊ ಆ ರಂಧ್ರ ಏನಾಗಬೇಕು ಅಂತಂದರೆ ಈ ಒಂದು
ಹೋಲ್ಡರ್ನ ರಂಧ್ರಕ್ಕೆ ಜೋಡಣೆ ಮಾಡಿ ಸ್ಕ್ರೂವನ್ನು ಹಾಕ್ಬೇಕು ಇದಕ್ಕೆ. ಸೊ ಮುಂದೆ ಇಲ್ಲಿ ಭದ್ರವಾಗಿ ಇದು ಹಿಡಿದಿಟ್ಕೋತದೆ. ಸೊ ಇದ್ರ ಮುಂದೆ ನಾವೇನು ಮಾಡಬೇಕಾಗ್ತದೆ, ಇದರಲ್ಲಿ ಒಂದು ಸಣ್ಣ ಗೇರನ್ನು ಹಾಕಬೇಕಾಗ್ತದೆ. ಸೊ ಇದೇ ಬಹುಮುಖ್ಯ. ಸೊ ಈಗ ಹಿಂದೆ ಇದನ್ನು ಭದ್ರಗೊಳಿಸ್ಬೇಕಾದ್ರೆ ಇದಕ್ಕೆ ಒಂದು ಸ್ಕ್ರೂವನ್ನು ಹಾಕಬೇಕು. ಸೊ ಇದು ಸ್ಕ್ರೂಯಿಂದ ಇದನ್ನು ಭದ್ರವಾಗಿ ಹೋಲ್ಡರ್ಗೆ ಮೋಟರನ್ನು ಕೂರಿಸಲಾಗಿದೆ. ಸೊ ಮುಂದೆ ಒಂದು ಗೇರ್ ಇದೆ ನೋಡಿ. ಸೊ ಈಗ ಮೋಟರ್ ಹೋಲ್ಡರ್ ಜೊತೆ ಕೂರಿಸಲಾಗಿದೆ. ಸೊ ಇದನ್ನು ನಾವು ಇಲ್ಲಿ ಹಿಂಬದಿಯಲ್ಲಿರುವಂತಹ ಮತ್ತೊಂದು ಗೇರ್ಗೆ ಇದು ಭದ್ರವಾಗಿ ಕೂರಬೇಕು. ಅಂತಂದರೆ ಮೋಟಾರ್ ಓಡಿದಾಗ ಇದು ಹೀಗೆ ತಿರುಗ್ತದೆ ನೋಡಿ. ಸೊ ಇದು ತಿರುಗಿದಾಗ ಇಲ್ಲಿರುವಂಥ ಹಲ್ಲು ಮತ್ತು ಇದರಲ್ಲಿರುವಂಥ ಹಲ್ಲುಗಳು ಒಂದಕ್ಕೊಂದು ಸ್ಪರ್ಶಿಸಿ ಇದು ತಿರುಗ್ತಾ ಈ ಚಕ್ರವನ್ನು ತಿರುಗುವ ಹಾಗೆ ಮಾಡ್ತದೆ. ಸೊ ಇಲ್ಲಿ ನೋಡಿ ಹೀಗೆ ಮೂವ್ ಆಗಬೇಕು. ಸೊ ನೀವು ಕೂರಿಸ್ಬೇಕಾದ್ರೆ ಇದನ್ನು ಜೋಪಾನವಾಗಿ ಕೂರಿಸಿ, ಏಕೆಂದರೆ ಇದನ್ನು ನೀವು ಎಷ್ಟು ನೀಟಾಗಿ ಕೂರಿಸ್ತೀರಾ ಅಷ್ಟೇ ನೀಟಾಗಿ ಕಾರ್ ಮೂವ್ ಆಗುತ್ತೆ. ನೀವು ಒಂದು ಸ್ವಲ್ಪ ಹಿಂದೆ ಮುಂದೆ ಹಿಂಗೆ ಕೂರಿಸಿದ್ರೆ ಸೊ ನೀವು ಕಾರನ್ನ ಫುಲ್ ಎಲ್ಲ ಸೆಟಪ್ ಆದಮೇಲೆ ಅದೇನಾದರೂ ಜರುಗ್ತು ಅಂತಂದರೆ ಸೊ ನಿಮ್ಮದು ಒಂದು ಸ್ಪರ್ಧೆಯಲ್ಲಿ ಹಿಂದೆ ಉಳಿಯುವಂತಹ ಒಂದು ಸಾಧ್ಯತೆಗಳಿರ್ತದೆ. ಸೊ ಇದನ್ನು ಸೂಕ್ಷ್ಮವಾಗಿ ಇದರ ಮೇಲೆ ಕೂರಿಸ್ಬೇಕು. ಸೊ ಇದು ಒಂದೊಂದು ಸಾರಿ ಏನಾಗ್ತದೆ ಅಂತಂದರೆ ಬೋರ್ಡ್ ಲೆವೆಲ್ಗಿದ್ದಾಗ ಇದು ಸ್ವಲ್ಪ ಮೇಲೆ ಕೂತಂಗಿರ್ತದೆ, ಅದನ್ನು ಗಮನಿಸ್ಕೊಳ್ಳಿ. ಮೇಲೆ ಕೂತಂಗಿದ್ದಾಗ ನಿಮಗೆ ಅದು ಚಕ್ರ ತಿರುಗೋದಿಲ್ಲ. ಸೊ ಈ ಒಂದು ಗೇರ್, ಈ ಗೇರಿನ ಮೇಲೆ ಕೂತು ಭದ್ರಪಡಿಸಿದಾಗ ನಾವು ಸುಲಭವಾಗಿ ಮೋಟಾರ್ ತಿರುಗ್ತಾ ಇರೋ ಹಾಗೆ ಕಾರು ಚಲಿಸ್ತದೆ. ಸೊ ಇದನ್ನು ಕೂರಿಸ್ಬೇಕಾದ್ರೆ ಇಲ್ಲಿ 4 ಸ್ಕ್ರೂಗಳನ್ನು ಕೊಟ್ಟಿರ್ತಾರೆ. ಸೊ ಆ ಸ್ಕ್ರೂಗಳನ್ನು ಹಾಕಬೇಕು. ಅತ್ಯಂತ ಸೂಕ್ಷ್ಮತೆಯಿಂದ ಇದನ್ನು ಜೋಡಣೆ ಮಾಡಿ. ಸೊ ಈಗ ಇದಕ್ಕೆ ಜೋಡಣೆ ಮಾಡಿದ್ದೇನೆ. ಸೊ ಇಲ್ಲಿ ನೋಡಿ ಮೋಟಾರ್ನ ಗೇರು ತಿರುಗ್ತಾ ಇರುವಂಗೆ ಇಲ್ಲಿ ಏನಾಗ್ತದೆ, ಚಕ್ರನೂ ಕೂಡ ಮೂವ್ ಆಗ್ತಾ ಇದೆ. ಸೊ ಇದು ನೀವು ಸರಿಯಾಗಿ ಜೋಡಣೆ ಮಾಡಬೇಕು. ಈ ಕೆಲಸವನ್ನು ಮಾಡಿದ್ರೆ ನಿಮಗೆ ಮುಕ್ಕಾಲು ಭಾಗ ಕಾರನ್ನು ಜೋಡಣೆ ಮಾಡ್ದಂಗೆ ಆಗ್ತದೆ. ಮೋಟಾರ್ನ ಧನಾತ್ಮಕ ಮತ್ತು ಋಣಾತ್ಮಕ 2 ವೈರ್ಗಳಿಗೆ ಕ್ಲಿಪ್ಗಳನ್ನು ಹಾಕಿ ವೈರ್ನ
ಒಂದು ತುದಿಯನ್ನು ಹಾಗೆ ಮತ್ತೊಂದು ತುದಿ ಎರಡಕ್ಕೂ ಕೂಡ ಕ್ಲಿಪ್ಗಳನ್ನು ಹಾಕಿದ್ದೇವೆ. ಸೊ ಎರಡೂ ಕ್ಲಿಪ್ಗಳನ್ನು ಸೋಲಾರ್ನ ಎರಡು ಕ್ಲಿಪ್ಗಳಿಗೆ ಜೋಡಣೆ ಮಾಡೋದಕ್ಕೆ ಬಳಸ್ತೀವಿ. ಇಲ್ಲಿ ಈ ಒಂದು ಮುಂಬದಿಗೆ ನಾನು ಒಂದು ಸನ್ ಬೋರ್ಡನ್ನು ಒಂದನ್ನು ಈ ಥರ ಮುಂದೆ ಅಂಟಿಸ್ತೀನಿ. ಯಾಕೆಂದರೆ ಈ ಒಂದು ಸೋಲಾರ್ ಪ್ಯಾನಲ್ ಏನಾಗಬೇಕು ಅಂತಂದರೆ ಇದರ ಮುಂದೆ ಕೂರಿಸೋದಕ್ಕೆ ನಾನು ಈ ಥರ ಒಂದು ಜೋಡಣೆಯನ್ನು ಮಾಡ್ಕೋತೀನಿ. ಸೊ ಇದನ್ನು ಮುಂದೆ ಅಂಟಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಜೋಡಣೆ ಮಾಡಿರುವಂಥದ್ದು ಮುಂದೆ ಚಲಿಸ್ತಾ ಇದೆಯಾ ಅಥವಾ ಹಿಂದೆ ಬರುತ್ತಾ ಅನ್ನೋದನ್ನ ನೀವು ಏನು ಮಾಡ್ಕೋಬೇಕು, ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಸೊ ಇದನ್ನ ಪ್ಲೇಟ್ ಹಾಕೋದು ಚೆಕ್ ಮಾಡ್ಬೋದು ಸೋಲಾರ್ ಪ್ಯಾನಲ್, ಅಥವಾ ಒಂದು 9V ಬ್ಯಾಟ್ರಿ ಇದ್ರೆ ಅದನ್ನ ಹಾಕಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಹಿಂದೆ ಬರ್ತಾ ಇದೆ. ಸ್ವಲ್ಪ ನಾವು ಇಂಟರ್ಚೇಂಜ್ ಮಾಡ್ತೇನೆ. ನೋಡಿ, ಮುಂದೆ ಚಲಿಸ್ತಾ ಇದೆ. ಇವಾಗ ಇದೇ ಒಂದು ಬೋರ್ಡ್ಗೆ ಮುಂದೆ ನಾನು ಇದು ಪ್ಯಾನಲ್ಗೆ ನಿಲ್ಲೋದಕ್ಕೆ ಮುಂದೆ ಒಂದು ಬೋರ್ಡನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಹಿಂದೆ ಕೂಡ ಒಂದು ಬೋರ್ಡನ್ನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಹಿಂಬದಿಗೆ ಇದನ್ನು ಅಂಟಿಸಿ ಇದ್ರ ಮೇಲೆ ನಿಲ್ಲಿಸ್ತೀನಿ. ನೀವು ಇನ್ನೂ ಸುಲಭವಾಗಿ ಮಾಡ್ಕೋಬೋದು. ನಿಮಗೆ ಈ ಕಾರ್ಗೆ ಒಂದು ಬಾಡಿಯನ್ನು ನೀವು ಫಿಟ್ ಮಾಡ್ಬೋದು, ಇದಕ್ಕೆ ಕಾರ್ ಶೇಪನ್ನು ಕೊಡ್ಬೋದು, ಇನ್ನೇನಾದರೂ ಹಾಕ್ಬೋದು ಹಿಂದೆ. ಹಾಗೆ ಒಂದು ತಂತಿಯನ್ನು ಹಾಕಿ ಕೂಡ ನಿಲ್ಲಿಸ್ಬೋದು. ನಾನು ಸರಳವಾಗಿ ಒಂದು ಚಿಕ್ಕದಾಗಿ ಒಂದು ಬೋರ್ಡನ್ನು ಟೀ ಬೋರ್ಡನ್ನು ಮಾಡ್ಕೊಂಡಿದ್ದೇನೆ. ಸೊ ಇದನ್ನ ಇಲ್ಲಿಗೆ ಅಂಟಿಸಿ ಇದರ ಮೇಲೆ ಇದು ಹಿಂದೆ ಕೂರೋದಕ್ಕೆ ಒಂದು ಗ್ರಿಪ್ಪನ್ನು ಹಾಕಿದ್ದೇನೆ. ಯಾಕೆಂದರೆ ರೇಸ್ ಮಾಡುವಾಗ ಇದು ಬೀಳಬಾರ್ದು. ಎಷ್ಟು ನೀವು ಭದ್ರವಾಗಿ ಕೂರಿಸಿರ್ತೀರ ಅಷ್ಟೇ ಇದು ಚೆನ್ನಾಗಿ ರೇಸಲ್ಲಿ ಓಡ್ತದೆ. ಸೊ ಈಗ ರೆಡಿ ಇದೆ. ಇಲ್ಲಿ ಇದರ ಹಿಂದೆ ಇರುವಂತಹ ಪ್ಯಾನಲ್ ಹಿಂದೆ ಇರುವಂತಹ ಒಂದು ಪ್ಲಸ್ ಮತ್ತೊಂದು ಮೈನಸ್ಗೆ ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಇದನ್ನ ನೀಟಾಗಿ ನೀವು ಹಿಂದೆ ಕೂರಿಸ್ಬೇಕಾಗ್ತದೆ. ಮತ್ತೆ ಎಡ ಬಲ ಹಿಂಬದಿ ಇದಕ್ಕೆ ಒಂದು ಶೇಪನ್ನು ಕೊಟ್ಟು ಇನ್ನೂ ಕೂಡ ನೀವು ಚೆನ್ನಾಗಿ ಮಾಡ್ಬೋದು, ಅಥವಾ ಹೀಗೆ ಕೂಡ ರೇಸಲ್ಲಿ ಬಿಡ್ಬೋದು. ಸೊ ಈಗ ಏನಾಗ್ತದೆ, ಸೋಲಾರ್ ಕಾರ್ ಸೌರಶಕ್ತಿಯ ಬಳಕೆಯಿಂದ ಇದು ಚಲಿಸ್ತದೆ. ಸೊ ಇದನ್ನು ನಾವು ಸೂರ್ಯನ ಒಂದು ಬೆಳಕಲ್ಲಿ ಇಟ್ಟು ಇದನ್ನ ಓಡಿಸೋಣ ಬನ್ನಿ. ಮಕ್ಕಳೇ, ಕಾರಿನ ಜೋಡಣೆ ಆದಮೇಲೆ ಕೆಲವೊಂದು ಇದರಲ್ಲಿರುವಂತಹ ನ್ಯೂನತೆಗಳನ್ನು ಪರಿಶೀಲನೆ ಮಾಡ್ಕೋಬೇಕಾಗ್ತದೆ. ಆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಪ್ರತಿಯೊಂದು ಕಾರಿನ ಭಾಗಗಳನ್ನು, ಈ ಒಂದು ವೀಲ್ಸ್ ಆಗಿರ್ಬೋದು, ಆಕ್ಸಲ್ ಆಗಿರ್ಬೋದು, ಗೇರ್ ಆಗಿರ್ಬೋದು, ಇವುಗಳನ್ನು ನೀವು ಜೋಡಣೆ ಮಾಡಿರುವಂಥದ್ದು ವ್ಯವಸ್ಥಿತವಾಗಿದೆಯಾ, ಕ್ರಮಬದ್ಧವಾಗಿದೆಯಾ ಅನ್ನೋದನ್ನು ನೀವು ಪ್ರತಿ ಬಾರಿ ಅಂದರೆ ಶಾಲಾ ಹಂತದಲ್ಲೇ ನೀವು ಇದನ್ನು ಒಮ್ಮೆ ಕಾರನ್ನು ಓಡಿಸಿ ನೋಡಬೇಕಾಗ್ತದೆ. ನಂತರ ಕಾರಿನ ನ್ಯೂನತೆಗಳೇನಾದರೂ ಇದ್ದರೆ ಅವುಗಳನ್ನು ಸರಿಪಡಿಸ್ಕೊಂಡು ತದನಂತರ ನೀವು ಅಂತರ್ಶಾಲಾ ಮಟ್ಟದ ಸ್ಪರ್ಧೆಗೆ ಈ ಒಂದು ಕಾರನ್ನು ತೆಗೆದುಕೊಂಡು ನೀವು ಬರಬೇಕಾಗ್ತದೆ. ಆವಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಒಂದು ಕಾರಿನ ವೇಗ ಹೇಗಿದೆ, ಮತ್ತು
ಏನಾದರೂ ನ್ಯೂನತೆಗಳಿದೆಯಾ ಅನ್ನೋದು ನಿಮಗೆ ಸುಲಭವಾಗಿ ಗೊತ್ತಾಗ್ತದೆ. ಈಗ ನಾವು ಜೋಡಣೆ ಮಾಡಾಗಿದೆ. ಈಗ ಒಮ್ಮೆ ಇದನ್ನು ಓಡಿಸಿ ನೋಡೋಣ. ಈಗ ಮಕ್ಕಳೇ, ವಿಜ್ಞಾನ ಸಂಘದ ವಿದ್ಯಾರ್ಥಿಗಳಿಗೆ ಒಂದು ಆಕರ್ಷಣೀಯವಾದಂತಹ ಒಂದು ಸೋಲಾರ್ ಕಾರನ್ನು ತಯಾರು ಮಾಡೋದಕ್ಕೆ ಈಗಾಗಲೇ ನಾನು ಒಂದು ಮೊದಲನೇ ವಿಡಿಯೋ ಮಾಡಿದ್ದೆ. ಆ ಮೊದಲನೇ ವಿಡಿಯೋದಲ್ಲಿ ಸಣ್ಣ ಚಕ್ರವನ್ನು ಬಳಸ್ಕೊಂಡು ವಿಡಿಯೋನ ಮಾಡಿದ್ವಿ. ಸೊ ಅಲ್ವಾ, ಈಗ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡ ಚಕ್ರವನ್ನು ಬಳಸ್ಕೊಂಡು ಹೇಗೆ ಸೋಲಾರ್ ಕಾರನ್ನು ತಯಾರು ಮಾಡುವಂಥದ್ದು ಅನ್ನೋ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೇನೆ. ಇಲ್ಲಿ ಈ ಒಂದು ಚಕ್ರದಲ್ಲಿ ಒಂದು ಸ್ಕ್ರೂವನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಳಗಡೆ ನಾವು ಆಕ್ಸಲನ್ನು ಹಾಕಿ ಇದನ್ನ ಟೈಟ್ ಮಾಡೋದಕ್ಕೆ ಒಂದು ಸ್ಕ್ರೂ ಕೂಡ ಇದರಲ್ಲಿ ಇದೆ. ಸೊ ಈಗ ನಾನು ಇದರೊಳಗಡೆ ಹೀಗೆ ಕೂರಿಸ್ತೇನೆ. ಸೊ ಮೇಲ್ಗಡೆ ಇರುವಂತಹ ಸ್ಕ್ರೂವನ್ನು ಹೀಗೆ ಕೂರಿಸಿದ್ದೇನೆ. ಸೊ ಇದಕ್ಕೆ ಇದು ಸುಲಭವಾಗಿ ತಿರುಗೋದಕ್ಕೆ ಒಳಗಡೆ ಒಂದು ಪ್ಲಾಸ್ಟಿಕ್ ಕೊಳವೆಯನ್ನು ಹಾಕ್ತೇನೆ. ಸೊ ಇದರ ಒಂದು ಅಳತೆಗೆ ಇದನ್ನ ಕತ್ತರಿಸ್ಕೋಬೇಕು. ಸೊ ಇದನ್ನು ಒಳಗಡೆ ಹಾಕೋದಕ್ಕೂ ಸ್ವಲ್ಪ ಬಿಟ್ಕೋಬೇಕು. ಸೊ ಇದರೊಳಗಡೆ ಕೂರಿಸೋಣ. ಇನ್ನೊಂದು ಸ್ವಲ್ಪ ಕತ್ತರಿಸೋಣ. ಸೊ ಈಗ ನಮಗೆ ಒಂದು ರೆಡಿ ಆಗಿದೆ. ಅದೇ ಥರ ನಾವು ಇನ್ನೊಂದು ತಯಾರು ಮಾಡ್ಕೋಬೇಕು. ಸೊ ಇದಕ್ಕೇನು ಮಾಡ್ಬೇಕಂದ್ರೆ ನಾವು ಒಂದು ಗೇರನ್ನು ಅಳವಡಿಸ್ಬೇಕಾಗ್ತದೆ. ಸೊ ಇದನ್ನು ಈ ಥರ ಒಳಗಡೆ ಕೂರಿಸ್ಬೇಕು. ಸೊ ಇದಕ್ಕೆ ಇಲ್ಲಿ ಕೊಳವೆಯನ್ನು ಅಳವಡಿಸಿದ್ದೇನೆ. ಸೊ ಇದು ಸರಾಗವಾಗಿ ತಿರುಗ್ತಾ ಇದೆ. ಇವೆರಡನ್ನ ಜೋಡಿಸಿ ಇದಕ್ಕೆ ಒಂದು ಬೋರ್ಡನ್ನು ಕೂರಿಸ್ತಾ ಇದ್ದೇನೆ. ಸೊ ಈ ಬೋರ್ಡನ್ನು ಕೂರಿಸಿ
ಮೊದಲನೇ ವಿಡಿಯೋದಲ್ಲಿ ವಿವರಣೆ ಮಾಡಿದಿಲ್ಲ ಅದೇ ತರ ಇಲ್ಲೊಂದು ಮೋಟ್ರನ್ನ ಈ ಒಂದು ಜಾಗದಲ್ಲಿ ಫಿಕ್ಸ್ ಮಾಡಿ, ತದನಂತರ ಆ ಒಂದು ಸೋಲಾರ್ ಪ್ಯಾನಲ್ ಕೂರೋದಕ್ಕೆ ಮುಂದೆ ಸ್ವಲ್ಪ ಹಿಂದೆ ಒಂದು ಶೀಟನ್ನು ಕೊಟ್ಟು ಇದನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಮೋಟ್ರನ್ನ ಫಿಕ್ಸ್ ಮಾಡಿದ್ದೇನೆ. ಸೊ ಇಲ್ಲಿ ಗೇರ್ ಇದೆ ನೋಡಿ, ಇದು ಟಚ್ ಆಗ್ತಾ ಇರಬೇಕು. ಸೊ ಇದಕ್ಕೆ ಮೋಟರಿಂದ 2 ಕ್ಲಿಪ್ಪನ್ನು ತೆಗೆದುಕೊಂಡಿದ್ದೀನಿ. 2 ಕ್ಲಿಪ್ಪನ್ನು ಸೋಲಾರ್ ಪ್ಯಾನೆಲ್ಗೆ ಕೊಡಬೇಕು. ಸೊ ಇದು ಸರಾಗವಾಗಿ ಮೂವ್ ಆಗ್ತಾ ಇದೆ ನೋಡಿ. ಹಾಗೆ ಇದಕ್ಕೆ ಸೌರ ಫಲಕವನ್ನು ಕೂರಿಸೋಣ. ಇದಕ್ಕೆ ಮುಂದೆ ಹಿಂಬದಿಯಲ್ಲಿ ಒಂದು ಧನಾತ್ಮಕ ಮತ್ತೊಂದು ಋಣಾತ್ಮಕ ಎರಡನ್ನ ಕೊಟ್ಟಿದ್ದೇನೆ. ಸೊ ಈಗ ನಮಗೆ ಒಂದು ಸರಳವಾದಂತಹ ಒಂದು ಸೋಲಾರ್ ಕಾರ್ ರೆಡಿಯಾಗಿದೆ. ಸೊ ಇದಕ್ಕೆ ನೀವು ಒಂದು ಕಾರ್ನ ಡಿಸೈನನ್ನು ಇದಕ್ಕೆ ಕೊಟ್ಟು ಇನ್ನೂ ಕೂಡ ನೀವು ಸುಂದರವಾಗಿ ಇದನ್ನು ಮಾಡಬಹುದು. ಸೊ ಈ ಸಿದ್ಧವಾಗಿರುವಂತಹ ಒಂದು ಸೋಲಾರ್ ಕಾರನ್ನು ನಾವು ಸೂರ್ಯನ ಬೆಳಕಲ್ಲಿ ಇಟ್ಟು ಹೇಗೆ ಇದು ಚಲಿಸ್ತದೆ ಅಂತ ನೋಡೋಣ. ಮಕ್ಕಳೇ, ದೊಡ್ಡ ಗಾತ್ರದ ಚಕ್ರಗಳನ್ನು ಬಳಸಿ ಸೋಲಾರ್ ಕಾರನ್ನು ತಯಾರು ಮಾಡುವಂಥದ್ದು. ಈ ಒಂದು ಜೋಡಣೆಯ ನಂತರ ಇದನ್ನು ಪರೀಕ್ಷೆಗೆ ಒಳಪಡಿಸಿ ಶಾಲಾ ಹಂತದಲ್ಲಿ ನೀವು ಈ ಕಾರಿನ ಒಂದು ಚಲನೆ ಹೇಗಿರ್ತದೆ, ಅದರ ವೇಗ ಇವುಗಳನ್ನು ಪರಿಶೀಲನೆ ಮಾಡಿಕೊಂಡು ತದನಂತರ ನೀವು ಇದನ್ನು ರೇಸ್ಗೆ ತೆಗೆದುಕೊಂಡು ಬರಬೇಕು. ಸೊ ಹಾಗಾಗಿ ನಿಮ್ಗೆ ಗೊತ್ತಾಗ್ತದೆ ಏನಾದರೂ ಇದರ ನ್ಯೂನತೆಗಳೇನಾದರೂ ಇದೆಯಾ, ಅಂದರೆ ಈ ಒಂದು ಚಲಿಸುವಾಗ ಈ ಒಂದು ಚಕ್ರಗಳೇನಾದರೂ ಸಡಿಲ ಆಗಿದೆಯಾ ಅಥವಾ ಮೋಟಾರ್ ವರ್ಕ್ ಆಗ್ತಾ ಇದೆಯಾ ಮತ್ತು ಎಷ್ಟು ವೇಗದಲ್ಲಿ ಇದು ಚಲಿಸ್ತದೆ, ಇವುಗಳನ್ನೆಲ್ಲ ನೀವು ಶಾಲಾ ಹಂತದಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ. ಆ ಮುಖಾಂತರ ನಿಮಗೆ ಯಾವುದೇ ಅಡಚಣೆ ಆಗೋದಿಲ್ಲ ರೇಸ್ನಲ್ಲಿ ಭಾಗವಹಿಸುವಾಗ. ಹಾಗಾಗಿ ಮುಂಚಿತವಾಗಿ ನೀವು ಪ್ರತಿಯೊಂದು ಈ ಆಕ್ಸಲ್ಗಳನ್ನು, ಗೇರು, ವೀಲ್ಸು ಮತ್ತು ಈ ಸೋಲಾರ್ ಪ್ಯಾನಲ್ನ ಜೋಡಣೆ ಹೇಗೆ ಮಾಡೋದು ಇದನ್ನೆಲ್ಲ ಒಂದ್ಸರಿ ನೀವು ಜೋಡಣೆ ಮಾಡಿದ ನಂತರ ಪರಿಶೀಲನೆ ಮಾಡ್ಕೊಳ್ಳಿ. ತದನಂತರ ಅಂತಿಮಗೊಳಿಸಿ ಇದಕ್ಕೆ ನೀವು ಈ ಒಂದು ಕಾರ್ನ ತೆಗೆದುಕೊಂಡು ಒಂದು ಶಾಲಾ ಕಾಂಪಿಟೇಷನ್ಗೆ ಬಂದು ನೀವೇನು ಮಾಡ್ಬೋದು, ಇದನ್ನು ಪ್ರದರ್ಶನ ಮಾಡ್ಬೋದು. ಈ ರೇಸಲ್ಲಿ ಕಾರ್ನ ನೀವು ತರಬಹುದು. ಈಗ ಒಮ್ಮೆ ನೋಡೋಣ ಇದು ಹೇಗೆ ಚಲಿಸ್ತದೆ ಅಂತ.